ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಲೈಫ್ ವಿತ್ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮಗೆ ಇಂಟ್ರೆಸ್ಟಿಂಗ್ ರೆಸಿಪಿ ಏನಪ್ಪ ಅಂತಂದರೆ ಕಾಯಿ ಹೋಳಿಗೆ. ಬಾಯಲ್ಲಿ ನೀರಿರಿಸುವಂತಹ ಕಾಯಿ ಹೋಳಿಗೆ ಮೃದುವಾಗಿರುತ್ತೆ, ರುಚಿಕರವಾಗಿರುತ್ತೆ. ಹಾಗೆ ಹಬ್ಬ ಹರಿದಿನಗಳಲ್ಲಿ ಮಾಡುವಂಥ ಕಾಯಿ ಹೋಳಿಗೆಯನ್ನು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಸೊ ಈಗ ಏನೇನು ಬೇಕು ಅಂತ ಪದಾರ್ಥಗಳನ್ನ ನೋಡೋಣ. ಒಂದು ಟೀ ಕುಡಿಯೋ ಲೋಟದಲ್ಲಿ ಒಂದು ಅಕ್ಕಿ ನೆನೆಸಿಟ್ಕೋಬೇಕು 2 ಅವರ್ಸ್ ಮುಂಚೆ. 2 ಕಾಯಿ ತೆಗೆದುಕೊಳ್ಳಿ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ದಪ್ಪ ಕಟ್ ಮಾಡ್ಕೊಂಡ್ವಿ ಅಂದರೆ ಅದು ಏನಾಗುತ್ತೆ ಅಂದರೆ ಜಾರು ಬ್ಲೇಡು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಆಗ ಏನಾಗುತ್ತೆ, ಅದು ರುಬ್ಬೋದಕ್ಕೆ ಚೆನ್ನಾಗಿ ರುಬ್ಕೊಳ್ಳುತ್ತೆ. ನಾವು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ವಿ ಅಂದರೆ ಸೊ ಅದು ಬೇಗ ರುಬ್ಬೋದಿಲ್ಲ. ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಪಾತ್ರೆ ಹಾಕ್ಕೊಂಡು ನೋಡಿ, ಈ ಥರ ಪಾತ್ರೆಗೆ ಹಾಕ್ಕೋಬೇಕು. ಸೊ ಏನು ಮಾಡಬೇಕು ನೆಕ್ಸ್ಟು ಅಂತಂದರೆ, ಒಂದು ಜಾರ್ ತಗೊಳ್ಳಿ. ಜಾರ್ ತೆಗೆದುಕೊಂಡು ಕಟ್ ಮಾಡಿದಂತಹ ಕೊಬ್ಬರಿಯನ್ನು ಅದರೊಳಗೆ ಹಾಕಿ, ಸೊ ಸಣ್ಣ ಸಣ್ಣದಾಗಿ ಹೆಚ್ಚಿರುವಂಥ ಕೊಬ್ಬರಿಯನ್ನು ಅದಕ್ಕೆ ಹಾಕಿ, ನೆನೆಸಿಟ್ಟಂತಹ ಅಕ್ಕಿಯನ್ನು ಅದಕ್ಕೆ ಹಾಕಿಬಿಟ್ಟು, ಮುಂದೆ ಏಲಕ್ಕಿ ತೆಗೆದುಕೊಂಡು ಒಂದು 5ರಿಂದ 6 ಏಲಕ್ಕಿ ಸಾಕು. ಅದು ಟೇಸ್ಟು ಸುವಾಸನೆ ಘಮ ಘಮ ಅಂತ ಇರುತ್ತೆ. ಸೊ ಅದನ್ನು ಬಿಡಿಸ್ಬಿಟ್ಟು ಹಾಕಬೇಕು. ಡೈರೆಕ್ಟಾಗಿ ಹಾಕಿದರೆ ಅದು ಸರಿಯಾಗಿ ರುಬ್ಬಲ್ಲ. ಸೊ ಅದನ್ನು ಬಿಡಿಸ್ಬಿಟ್ಟು ಹಾಕಿ, ಒಂದು 5ರಿಂದ 6 ಏಲಕ್ಕಿ ಸಾಕು. ಸೊ ಒಳ್ಳೆ ಪರಿಮಳ ಬರುತ್ತೆ ಹೋಳಿಗೆ. ಸೊ ಸ್ವಲ್ಪ ಅದಕ್ಕೆ ಒಣಶುಂಠಿನೂ ಹಾಕಬೇಕು. ಸೊ ಒಣಶುಂಠಿನೂ ಅದಕ್ಕೆ ಜೀರ್ಣಕ್ರಿಯೆಗೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು ಒಣಶುಂಠಿ. ಸೊ ಹಾಗಾಗಿ ಏನು ಮಾಡಬೇಕು, ಅದ್ರ ಜೊತೆ ಏಲಕ್ಕಿ ಜೊತೆಗೆ ಒಣಶುಂಠಿ ಹಾಕಬೇಕು. ಒಣಶುಂಠಿ ಹಾಕಿಬಿಟ್ಟು ಅದನ್ನು ಹಾಗೆ ರುಬ್ಬಿ, ನೀರು ಮಿಕ್ಸ್ ಮಾಡಬೇಡಿ ಸ್ವಲ್ಪನೂ. ಅದೇನಾಗುತ್ತೆ ಅಂದರೆ ಸಣ್ಣಗೆ ರುಬ್ಬಬೇಕು. ಅದು ಸಣ್ಣಗೆ ರುಬ್ಬಕ್ಕೆ ಬರಲಿಲ್ಲ ಅಂದಾಗ ಸೊ ನಾವೇನು ಮಾಡಬೇಕು, ಒಂದು ಸಣ್ಣ ಲೋಟ ಟೀ ಕುಡಿಯೋ ಲೋಟದಲ್ಲಿ ಅರ್ಧ ನೀರು ಹಾಕಿ ಸಾಕು. ಹಾಕಿ ಸಣ್ಣಗೆ ಈ ಥರ ರುಬ್ಕೋಬೇಕು. ಈ ಥರ ರುಬ್ಕೊಂಡು ಏನು ಮಾಡಬೇಕು ನಾವು ನೆಕ್ಸ್ಟು ಅಂತಂದರೆ, ಪಾತ್ರೆಯಲ್ಲಿ ಹಾಕಿಬಿಟ್ಟು ಅದನ್ನು ಕುದಿಯಲು ಬಿಡಬೇಕು ಸಣ್ಣ ಉರಿಯಲ್ಲಿ. 1/4 kg ಬೆಲ್ಲ 2 ಕಾಯಿ ತೊಗೊಂಡಿದ್ದೀನಿ ಅಂದಾಗ ನಾವು 1/4 kg ಬೆಲ್ಲ ತೊಗೋಬೇಕು. ಅದನ್ನು ಪುಡಿ ಮಾಡಿ ಒಂದು ಪಾತ್ರೆಯಲ್ಲಿ, ನೀರು ಹಾಕಬಾರ್ದು, ಸ್ವಲ್ಪ ಒಂದು ಟೀ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟ ನೀರು ಹಾಕಬೇಕಷ್ಟೆ. ಆ ಅರ್ಧ ಲೋಟ ನೀರು ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಅದೇನಾಗುತ್ತೆ, ಕರಗಿದ ಮೇಲೆ ಅದನ್ನೇನು ಮಾಡಬೇಕು, ಈ ಕಡೆ ಕುದಿಯೋಕ್ಕೆ ಇಟ್ಟಿರುವಂಥ ಕೊಬ್ಬರಿಗೆ ಆ ಬೆಲ್ಲನ ಸೋಸಬೇಕು ನೀರನ್ನು. ಸೊ ಸೋಸಿದಂತಹ ನೀರನ್ನು ಏನು ಮಾಡಬೇಕು, ನಾವು ಚೆನ್ನಾಗಿ ಕೈ ಆಡ್ತಾನೆ ಇರಬೇಕು. ಸೊ ಕೈ ಆಡ್ತಾ ಅದೇನಾಗುತ್ತೆ, ಗಟ್ಟಿ ಆಗ್ತಾ ಬರುತ್ತೆ. ಯಾವುದೇ ಕಾರಣಕ್ಕೂ ನೀವು ಕೈ ಆಡೋದನ್ನ ನಿಲ್ಲಿಸ್ಬಾರ್ದು. ನೋಡಿ, ಗ್ಯಾಸ್ ಹಚ್ಕೊಂಡು ನಾನು ಕೈ ಆಡೋಕ್ಕೆ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಕೈ ಆಡ್ತಾ ಇರಬೇಕು, ಮಿಕ್ಸ್ ಮಾಡ್ತಾ ಇರಬೇಕು. ನನಗೊಂದು ನಮ್ಮ ಅಜ್ಜಿ ಮೊದಲು ಹೇಳ್ತಾಯಿದ್ರು, ಅವರ ಹೋಳಿಗೆ ಮಾಡಬೇಕಾದ್ರೆ ಅದನ್ನು ನೆನಪಾಗ್ತಾಯಿದೆ. ಅಜ್ಜಿಯವರು ಏನು ಹೇಳ್ತಿದ್ರು ಅಂದರೆ, ನಮ್ಮ ಅಜ್ಜಿ ಏನು ಹೇಳ್ತಿದ್ರು ಅಂದರೆ, ಅಡುಗೆಯಲ್ಲಿ ತಾಳ್ಮೆ ಇರಬೇಕಂತೆ, ಆವಾಗೇ ರುಚಿ ಸಿಗ್ತಾ ಇರುತ್ತಂತೆ. ಅದಕ್ಕೆ ಹೂರಣವನ್ನು ಏನು ಮಾಡ್ಬೇಕಂತೆ, ನಿಧಾನವಾಗಿ ಪ್ರೀತಿಯಿಂದ ಕಲಿಸ್ತಾ ಇರಬೇಕಂತೆ. ಆಗಲೇ ಅದ್ರ ನಿಜವಾದ ಸುವಾಸನೆ ಮತ್ತು ರುಚಿ ಕೊಡುತ್ತೆ ಅಂತ ಹೇಳ್ತಾಯಿದ್ರು ನಮ್ಮ ಅಜ್ಜಿ. ಸೊ ಅದನ್ನು ಈ ಥರ ನೋಡಿ ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಕೋಪದಿಂದ ಯಾವಾಗೂ ಅಡುಗೆ ಮಾಡಬಾರ್ದು, ಪ್ರೀತಿಯಿಂದ ಅಡುಗೆ ಮಾಡಬೇಕು ಅಂತ ನಮ್ಮ ಅಜ್ಜಿ ಮೊದಲು ಹೇಳ್ತಾ ಇದ್ದರು. ಸೊ ಆ ಪ್ರೀತಿಯಿಂದ ಅಡುಗೆ ಮಾಡಿದ್ದು ರುಚಿಯಾಗಿರುತ್ತೆ. ಬಡಿಸುವಾಗೂ ಪ್ರೀತಿಯಿಂದ ಬಡಿಸ್ಬೇಕು, ಆವಾಗೂ ತಿನ್ನೋದಕ್ಕೆ ಹಿತವಾಗಿರುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ನೋಡಿ, ಈ ಥರ ಗಟ್ಟಿಯಾಗಿದೆ. ಸೊ ಇನ್ನೂ ಅದು ಯಾವುದೇ ಕಾರಣಕ್ಕೂ ಕೈ ಆಡೋದನ್ನ ನಿಲ್ಲಿಸ್ಬಾರ್ದು. ಅದು ಕೈ ಆಡ್ತಾನೇ ಇರಬೇಕು, ಇಲ್ಲ ಅಂದರೆ ತಳ ಹಿಡಿದ್ಬಿಡುತ್ತೆ. ಸೊ ನೋಡಿ, ಇದನ್ನು ಕೈ ಆಡ್ತಾ ಇದ್ದಾಗ ಅದೇನಾಗುತ್ತೆ, ಗಟ್ಟಿಯಾಗಿ ಈ ಥರ ಆಗುತ್ತೆ. ಎಣ್ಣೆ ಅಂಶ ಬರುತ್ತೆ ಅದರಲ್ಲಿ. ಸೊ ಎಣ್ಣೆ ಅಂಶ ಬಂದಾಗ ಅದು ಕರೆಕ್ಟಾಗಿ ಹದವಾಗಿದೆ, ಹೋಳಿಗೆ ಮಾಡಲು ಹದವಾಗಿ ರೆಡಿಯಾಗಿದೆ ಅಂತಂದು ಗೊತ್ತಾಗುತ್ತೆ. ಸೊ ಏನು ಮಾಡಬೇಕು, ಆವಾಗ ಅದನ್ನು ಆದಷ್ಟು
ತಳ ಇರುವಂಥ ಪಾತ್ರೆ ತೊಗೊಳ್ಳಿ, ಇಲ್ಲ ಅಂದರೆ ಮಧ್ಯೆ ಸೀಯುತ್ತೆ ನೋಡಿ. ಈ ಥರ ಗಟ್ಟಿಯಾಗ್ಬಿಡುತ್ತೆ. ಅದು ಗಟ್ಟಿಯಾದಾಗ ಅದನ್ನು ನಾವೇನು ಮಾಡ್ಕೋಬೇಕು ಅಂತಂದರೆ, ಎಣ್ಣೆ ಅಂಶ ಇರುತ್ತಲ್ಲ ಚೆನ್ನಾಗಿ ಕೈ ಆಡ್ಕೋಬೇಕು. ಕೈ ಆಡಿಕೊಂಡು ನೋಡಿ, ಮೈದಾ ಹಿಟ್ಟನ್ನ ಹೋಳಿಗೆ ಮಾಡ್ತೀವಲ್ಲ ಅದಕ್ಕೆ 2 ಗಂಟೆ ಮುಂಚೆ ಕಲಸಿಡಬೇಕು. ಸೊ ಆಮೇಲೆ ಏನು ಮಾಡಬೇಕು, ಅದು ಕಲಸಿರುವಂತಹ ಮೈದಾ ಹಿಟ್ಟು ಈ ಥರ ತೆಗೆದುಕೊಂಡು ಏನು ಮಾಡಬೇಕು, ಹೂರಣವನ್ನು ಕಾಯಿಯನ್ನು ನಾದ್ಕೊಂಡು ಹೂರಣ ಮಾಡಿಕೊಂಡು ಈ ರೀತಿ ಅದನ್ನು ಅದರೊಳಗೆ ತುಂಬಿ ಹೋಳಿಗೆ ಮಾಡ್ತೀರಲ್ಲ, ಸೊ ಆ ರೀತಿ ಅದನ್ನು ತುಂಬಿಟ್ಟು ಅದನ್ನು ನಿಧಾನವಾಗಿ ಮುಚ್ಚಿಬಿಟ್ಟು ಕ್ಲೀನಾಗಿ ಅದನ್ನು ಲಟ್ಟಿಸ್ಬೇಕು. ಯಾವುದೇ ಕಾರಣಕ್ಕೂ ಹರಿಬಾರ್ದದು. ನಾವು ಮುಚ್ಚಿರುವಂಥ ಕಣಕವನ್ನು ಹರಿಬಾರ್ದು. ಸೊ ಈ ಥರ ಚೆನ್ನಾಗಿ ಮುಟ್ಟಿ ಮೇಲಿರುವಂಥ ಕಣಕನ ತೆಗೆದುಬಿಟ್ಟು ಪ್ರೆಸ್ ಮಾಡಿ ಲಟ್ಟಿಸ್ಬೇಕು. ಚೆನ್ನಾಗಿ ಕ್ಲೀನಾಗಿ ಲಟ್ಟಿಸ್ಬೇಕು. ನೋಡಿ, ಈ ಥರ ಎಣ್ಣೆ ಹಚ್ಚಿಬಿಟ್ಟು ತಣ್ಣಗೆ ತೊಗೊಂಡು ಚೆನ್ನಾಗಿ ಲಟ್ಟಿಸಿ. ನೋಡಿ, ಈ ಥರ ಲಟ್ಟಿಸ್ಬೇಕು. ಏನು ಅಂದರೆ, ಹೋಳಿಗೆ ತಟ್ಟುವಾಗ ಒಣ ಹಿಟ್ಟು ಬಳಸಬಾರ್ದು. ಆದಷ್ಟು ಎಣ್ಣೆಯನ್ನು ಬಳಸಿದರೆ ಹೋಳಿಗೆ ಹರಿಯಲ್ಲ. ಸೊ ಹಾಗಾಗಿ ಆದಷ್ಟು ಎಣ್ಣೆಯನ್ನು ಯೂಸ್ ಮಾಡಿಬಿಟ್ಟು ಲಟ್ಟಿಸ್ತಾ ಇರಬೇಕು. ಈ ಕಡೆ ಹಂಚನ್ನು ಕಾಯಿಸ್ಬಿಟ್ಟು ನೋಡಿ, ಈ ರೀತಿ ಚೆನ್ನಾಗಿ ಕೈಯಿಂದ ಮತ್ತೆ ಸೈಡೆಲ್ಲ ತಟ್ಟಬೇಕು. ಏನಾಗುತ್ತೆ ಅಂದರೆ, ಸೈಡ್ ದಪ್ಪ ಇದ್ದರೆ ಅದು ತೆಳುವಾಗುತ್ತೆ. ನೋಡಿ, ಈ ಥರ ತೆಳ್ಳಗೆ ಮಾಡಬೇಕು. ಸೊ ಹಂಚನ್ನು ಕಾದಿದೆ, ಈಗ ಮೇಲೆ ಎಣ್ಣೆ ಹಾಕಿಬಿಟ್ಟು ಆ ಹಂಚಿಗೆ ತಟ್ಟಿರುವಂಥ ಹೋಳಿಗೆಯನ್ನು ನಿಧಾನವಾಗಿ ಈ ಥರ ಬಿಡಿಸಿ ಸೊ ಅದು ಬೇಯ್ತಾ ಇದೆ ನೋಡಿ. ಮೇಲೆ ಎಣ್ಣೆ ಹಾಕಿದ ಮೇಲೆ ಅದು ಬೇಯ್ತಾ ಇದೆ. ನಮ್ಮ ಅಜ್ಜಿ ಹೇಳ್ತಿದ್ರು, ಹೋಳಿಗೆನ 2 ಬದಿ ಸ್ವಲ್ಪ ಸ್ವಲ್ಪ ಬೇಯಿಸ್ಬೇಕಂತೆ. ನೋಡಿ, ಈಗ ಮತ್ತೆ ಅದನ್ನು ಮಗಚ್ ಹಾಕಿ ಸಣ್ಣ ಉರಿ, ಮೀಡಿಯಮ್ ಉರಿಯಲ್ಲಿ ಅದನ್ನೇನು ಮಾಡಬೇಕು, ಚೆನ್ನಾಗಿ ಬೇಯಿಸ್ಬೇಕು. ಸೊ ಎಷ್ಟು ರುಚಿಯಾಗಿರೋದು ಗೊತ್ತಾ? ಆ ಬಿಸಿ ಬಿಸಿ ಹೋಳಿಗೆ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ವಾವ್! ನಮ್ಮ ಅಜ್ಜಿ ಎಲ್ಲ ಮಾಡ್ತಾಯಿದ್ರು ಮೊದಲು. ಯಾವ ಥರ ಅಂತಂದರೆ, ಒಲೆ ಮುಂದೆ ನಮ್ಮನ್ನು ಕೂರಿಸ್ಕೊಂಡ್ಬಿಟ್ಟು ಕತೆ ಹೇಳೋಕ್ಕಂತ ಈ ಥರ ಹೋಳಿಗೆ ಮಾಡಿಬಿಟ್ಟು, ಸೊ ಆ ಹೋಳಿಗೆಗೆ ತೆಗೆದುಬಿಟ್ಟು ಬಿಸಿ 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 ತುಪ್ಪ ಹಾಕಿ, ಆ ಬಿಸಿ ಹೋಳಿಗೆ ಮೇಲೆ ತುಪ್ಪ ಹಾಕಿಬಿಟ್ಟು ತಿನ್ನಿ ಅಂತ ಕೊಡೋರು. ಎಷ್ಟು ರುಚಿಯಾಗಿರ್ತಿತ್ತು ಗೊತ್ತಾ? ಬಟ್ ಈಗಿನ ಆಹಾರ ಪದ್ಧತಿಯಲ್ಲಿ ಇಷ್ಟು ರುಚಿಯಾಗಿ ಹಳೆ ಕಾಲದಾಗ ಮಾಡಿದ ಹಾಗೆ ರುಚಿ ಬರಲ್ಲ. ಈ ಗ್ಯಾಸು, ಸ್ಟವ್ ಮೇಲೆ ಮಾಡೋ ಅಂಥ ರುಚಿ. ಆ ಒಲೆಯಲ್ಲಿ ಮಾಡ್ತಿದ್ರು ನೋಡಿರಿ, ಆ ರುಚಿನೇ ಬೇರೆ. ಆ ಒಲೆಯಲ್ಲಿ ಮಾಡೋದಂಥ ರುಚಿ ಇವಾಗೂ ನೆನೆಸ್ಕೊಂಡು ತಿಂತೀವಿ. ನೋಡಿ, ಈ ರೀತಿ ಹೋಳಿಗೆ ಆಯಿತು ನೋಡಿ. ಅದ್ರ ಜೊತೆಗೆ ಉಪ್ಪಿನಕಾಯಿ, ಕೋಸಂಬರಿ, ವಾವ್! ಸೂಪರ್.